ಮಂಗಳೂರಿನ ಕಥೆಗಳು ಬರಬೇಕು ಅಂತಂದ್ರೆ ಒಬ್ಬ ರಿಷಬ್ ಶೆಟ್ಟಿ ಬರ್ಬೇಕಾಯ್ತು, ಒಬ್ಬ ರಾಜ್ಬಿ ಶೆಟ್ಟಿ ಬರ್ಬೇಕಾಯ್ತು, ಒಬ್ಬ ರಕ್ಷಿತ್ ಶೆಟ್ಟಿ ಬರ್ಬೇಕಾಯ್ತು. ಆಮೇಲೆ ಗುರು ನಾನಕನ ತಗೊಂಡ್ಬಿಟ್ಟು ಕಾರ್ಣಿಕದ ದೈವಕ್ಕೆ ಯಾಕೆ ಹೋಲಿಸ್ತೀರಿ? ಇವತ್ತು ನಾನು ನನ್ನ ಅಪ್ಪ ಅಮ್ಮ ಯಾರು ಅನ್ನೋದು ಗೊತ್ತಾಗ್ಬೇಕಾದ್ರೆ ನನ್ನ ನಂಬಿಕೆ ಜೊತೆಗೆ ಇರಬೇಕು. ರಾಜ್ಕುಮಾರ್ ಅವರದ್ದು ರಾಘವೇಂದ್ರ ವೈಭವ, ರಾಘವೇಂದ್ರ ಸ್ವಾಮಿ ಸಿನಿಮಾ ಬಂತು. ಹಾಗಂತೇಳಿ ಅವರ ಮೈ ಮೇಲೆ ಬಂದಿರುವಂತ ಕೊನೆಯಲ್ಲಿ ಗಾಯ ಆಗಿರುವಾಗ ಅವ್ರ ದೈವ ಕಟ್ಟಿಲ್ಲ, ಅವರ ಮೈ ಮೇಲೆ ದೈವ ಆವಾಹನ ಆಗಿರು. ಹಿಂಗ್ ಇದ್ ಮಾಡಿ ಅದು ನನ್ನ ಹತ್ರ ಕೂಡ ಇದ್ವ. ಯಾಕಂದ್ರೆ ನಾನು ಒಂದು ಮದಿಪು ಮಾಡ್ಬೇಕಾದ್ರೆ ತುಳುನಾಡಲ್ಲಿ ಹುಟ್ಟಿದ ಪ್ರತಿಯೊಂದು ಮನೆಯಲ್ಲೂ ತಾಯಿಗಳು ತನ್ನ ಮಕ್ಕಳಿಗೆ ಹೊಡೆದಿದ್ದು ಎಷ್ಟೋ ಇತಿಹಾಸ ಇದೆ ನನಗೆ ಸೇರಿ. ಈಗ ಬೇರೆ ದೇಶದಲ್ಲಿರುವಂತ ಬೇರೆ ಎಷ್ಟೋ ನನ್ನ ಮನೆಗೆ ನಾನು ಭೂತಕೋಲ ಆಗ್ಬೇಕು ಅಂತಂದಾಗ ಕಾಂತಾರ ಬಂದಾದ ನಂತರ ಎಷ್ಟೋ ಬೆಂಗಳೂರು ಅವರನ್ನ ಕರ್ಕೊಂಡು ಹೋಗಿ ತೋರಿಸ್ದೆ. ಅವ್ರಿಗೆ ಹೇಳ್ತಾ ಇದ್ರು ಯಾವಾಗ ಹರಕೆ ಹೊತ್ಕೊಂಡು ಬಂದಿದ್ದಿದೆ, ನನ್ನ ಕಣ್ಣಾರೆ ಆಗಿದೆ. ನನ್ನ ಮನೆಯಲ್ಲಿ ಕಲ್ಲುಟಿ ದೈವ ಇರು, ಕಲ್ಲುಟಿ ದೈವದ ಇದಾಗ್ಬೇಕಂದ್ರೆ ಒಂದು ಹೆಣ್ಣು ಮಗುಗೆ ಅವಳಿಗೆ ಮಗು ಆಗದಿದ್ದಾಗ ನಮ್ಮ ಅಪ್ಪ ಒಂದು ಸರಿ ಅದಕ್ಕೆ ಕೈ ಮುಕ್ಕೊಂಡು ಬಾ ಅಂತ ಕೈ ಮುಕ್ಕೊಂಡು ಬಂದಾದ ನಂತರ ಈ ಕಳೆದ ವರ್ಷ ಹೋಗಿ ನೋಡಿದ್ರೆ ಅದಕ್ಕೆ ಮಗು ಆಗಿದೆ. ಅವರು ಮಗುನ ಬಂದು ದೈವದ ಎದುರು ನಿಲ್ಲಿಸ್ಕೊಂಡು ಹರಕೆನ ಒಪ್ಪಿಸಿದ್ರು. ಇಷ್ಟು ಕಾರ್ಣಿಕದ ದೈವ. ಈ ತರ ತುಂಬಾ ಕಾರ್ಣಿಕಗಳಿದೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ನಾನು ಮದಿಪ್ಪ ಆಗ್ಬೇಕಾದ್ರೂ ಕೂಡ ನಾನು ಕಾರ್ಣಿಕನ ನೋಡಿದ್ದೀನಿ ಅನ್ನುವಂಥದ್ದು. ಅಷ್ಟು ಕಾರ್ಣಿಕ ನೋಡಿದವನಿಗೆ ಈ ತರ ಏನೋ ದೈವದ ಅಷ್ಟು, ಯಾಕಂದ್ರೆ ತುಳುನಾಡಿನ ದೈವಗಳು ಅಷ್ಟು ಯಾವುದೋ ಒಂದು ಕಾಮಿಡಿ ಪೀಸ್ ಅಲ್ಲ, ಮತ್ತೊಂದಲ್ಲ. ಯಾಕಂದ್ರೆ ಅದು ಪ್ರತಿ ಮಣ್ಣಲ್ಲೂ ದೈವತ್ವ ಶಕ್ತಿನ ತೋರಿಸಿದೆ. ಅಲ್ಲಿ ಹುಟ್ಟಿದ ಎಲ್ಲರಿಗೂ ಅದರ ಕಾರ್ಯಗಳು ಗೊತ್ತಿದೆ. ಅಷ್ಟು ಕಾರ್ಯ ತೋರಿಸಿದ ದೈವಗಳು ನಾವೇನೋ ತಪ್ಪು ಮಾಡಿದ್ರೆ ನಮಗೂ ತೋರಿಸ್ಬೇಕಾಗಿತ್ತಲ್ವಾ? ಮತ್ತೆ ಪ್ರತಿಯೊಂದು ನಾಟಕ ಆಗ್ಲಿ, ಪ್ರತಿಯೊಂದು ಸಿನಿಮಾ ಆಗ್ಲಿ ಅಷ್ಟೇ ಭಯ ಭಕ್ತಿನ ಮಾಡ್ತೀವಿ ನಾವು. ಎಲ್ಲಿ ತನಕ ಒಂದು ಸೆಟ್ ಹೊಡೆಯೋದ್ರಿಂದ ಹಿಡ್ಕೊಂಡು ಕ್ಯಾಮರಾ ಇಟ್ಟ ಪೂಜೆಯಿಂದ ಹಿಡ್ಕೊಂಡು ಅಷ್ಟು ನಿಷ್ಠೆಯಿಂದ ಮಾಡ್ಕೊಂಡು ಬರ್ತೀವಿ. ಎಲ್ಲ ನಾನ್ ವೆಜ್ ಆಗಿದ್ರು ಕೂಡ ವೆಜ್ ಅನ್ನೇನು ಬಳಸ್ಕೊಂಡು ಬರ್ತೀವಿ. ಯಾಕೆ ಅಂತಾರೆ? ಅಷ್ಟು ಭಯ ಭಕ್ತಿ ಇದೆ, ಅಷ್ಟು ಭಯ ಭಕ್ತಿಯಿಂದ ಮಾಡ್ತೀವಿ ನಾವು. ಈಗ ಮೊನ್ನೆ ಕಾಂತಾರದ ಬಗ್ಗೆ ಅದರ ರಾಜ್ಯ ಪಾತ್ರ ಮಾಡಿದವನು ಪುತ್ತೂರಲ್ಲೂ ಹೋಗಿ ದೈವದ ಹತ್ರ ಕೇಳ್ಕೊಂಡು ಬಂದಿಲ್ವಾ? ಹಾಗಾದ್ರೆ ಅದು ಒಪ್ಕೊಳ್ತು. ಇದನ್ನ ಹಾಗಾದ್ರೆ ಯಾರು ದೈವಗಳು ಏನಾದ್ರು ಬಂದು ಇವ್ರಿಗೆ ಹೇಳಿದ್ಯಾ ನಿಮ್ಮಿಂದ ಇವರಿಂದ ಹಾಳಾಗಿದೆ ಅಂತ? ಅಂದ್ರೆ ಈ ಪ್ರಶ್ನೆಗಳು ನಮ್ಮೊಳಗೆ ಉಟ್ಕೊಳ್ಳುತ್ತೆ. ಇದು ಪ್ರಶ್ನೆಗಳು. ಇದನ್ನ ನೀವುಗಳು ಯಾರೋ ಬಂದು ಇವನು ಹಂಗೆ ಹೇಳ್ದ ಹಿಂಗೆ ಅಲ್ಲ, ನಾವು ತಿಳ್ಕೊಳಕ್ ಹೇಳ್ತಿರೋದು. ಇದನ್ನ ಯಾರು ನಮ್ಗೆ ಬಿಡಿಸಿ ಹೇಳ್ಬೇಕು? ಗೊತ್ತಿರುವ ಹಿರಿಯರು. ಹಾಗಾದ್ರೆ ಹಿರಿಯರು ಯಾಕೆ ಸುಮ್ಮನೆ ಆಗಿದ್ದಾರೆ? ಓಕೆ, ಈಗ ನಿಮ್ಮ ಹೇಳೋ ಪ್ರಕಾರ ಇದು ನಂಬಿಕೆಗೆ ಸಂಬಂಧಪಟ್ಟ ಖಂಡಿತ ಅಲ್ವಾ? ಅಪಾರವಾದ ನಂಬಿಕೆಗೆ ಸಂಬಂಧಪಟ್ಟ ವಿಷಯ. ಈಗ ಸಿನಿಮಾ ಮಾಡೋದಿಕ್ಕೆ ಬೇಕಾದಷ್ಟು ಸಬ್ಜೆಕ್ಟ್ಗಳಿದೆ, ಕರೆಕ್ಟಾ? ಈ ಸಬ್ಜೆಕ್ಟ್ ಅನ್ನ ನಮ್ಮ ರಾಜ್ಕುಮಾರ್ ಆಗ್ಲಿ, ವಿಷ್ಣುವರ್ಧನ್ ಆಗ್ಲಿ ಎಲ್ಲೂ ನೇರು ನಟರು ಎಲ್ಲೂ ಬಳಸಿಲ್ಲ. ಅವರಿಗೆ ಸಾಧ್ಯತೆ ಇತ್ತು, ಮಾಡಬಹುದಿತ್ತು. ಇದ್ರ ಬಗ್ಗೆ ನೀವೇನಂತೀರಿ? ಅವ್ರು ಯಾಕೆ ಟಚ್ ಮಾಡಿಲ್ಲ? ಈಗ ಮಂಗಳೂರಿನ ಕಥೆಗಳು ಬರಬೇಕು ಅಂತಂದ್ರೆ ಒಬ್ಬ ರಿಷಬ್ ಶೆಟ್ಟಿ ಬರ್ಬೇಕಾಯ್ತು, ಒಬ್ಬ ರಾಜ್ಬಿ ಶೆಟ್ಟಿ ಬರ್ಬೇಕಾಯ್ತು, ಒಬ್ಬ ರಕ್ಷಿತ್ ಶೆಟ್ಟಿ ಬರ್ಬೇಕಾಯ್ತು. ಅದಕ್ಕೆ ಮುಂಚೆ ಯಾವ ಕಥೆಗಳಿತ್ತು? ಯಾಕೆ ಬಂತು? ಅವರ ಮಣ್ಣಿನ ಕಥೆಗಳು. ಈಗ ಮಂಡ್ಯದ ಕಥೆಗಳು ಬಂತು ಒಂದು, ಅಲ್ಲಿ ನಿರ್ದೇಶಕರೆಲ್ಲ ಮಂಡ್ಯದ ಕಥೆನೇ ಮಾಡಿದ್ರು. ಯಾಕೆ ಮಾಡಿದ್ರು? ಅವರ ಮಣ್ಣಿನ ಕತೆ ಸ್ವಾಮಿ, ಅವರ ಮಣ್ಣಿನ ಕಲ್ಚರ್ ಅದು. ಆ ಕಾರಣಕ್ಕೋಸ್ಕರ ಒಬ್ಬ ರಿಷಬ್ ಆಗ್ಲಿ, ಒಬ್ಬ ರಾಜ್ಬಿ ಶೆಟ್ಟಿ ಆಗ್ಲಿ, ಒಬ್ಬ ಚೇತನ್ ಮುಂಡಾಡಿ ಆಗ್ಲಿ, ಇನ್ನೊಬ್ರು ಅವರ ಮಣ್ಣಿನ ಕಥೆನೇ ಮಾಡ್ಬೋದು ಸರ್. ಕೆಲವರು ಪ್ರಶ್ನೆ ಹಾಕಿದ್ರು, ಗುರುನಾನಕಿನ ಕಥೆಗಳು ಹಂಗೆ ಅವ್ರು ಎಲ್ಲೂ ತೋರಿಸಿಲ್ಲ, ಗುರುನಾನಕನ ಹಂಗೆ ಮಾಡಿತಾರ ಹಿಂಗೆ ಮಾಡಿದ್ರು. ಸ್ವಾಮಿ, ಗುರುನಾನಕನ ತಗೊಂಡ್ಬಿಟ್ಟು ಕಾರ್ಣಿಕದ ದೈವಕ್ಕೆ ಯಾಕೆ ಹೋಲಿಸ್ತೀರಿ? ಅವರ ಇತಿಹಾಸನೇ ಬೇರೆ, ಅವರ ಇದೇ ಬೇರೆ. ನನ್ನ ಮಣ್ಣಿನ ಕತೆ ಸ್ವಾಮಿ, ಇದು ನನಗೆ ಹೆಮ್ಮೆ ನಾನು ತೋರ್ಸೋಕೆ. ಇದನ್ನ ಯಾಕೆ ನೀವು ಬೇಡ ಅಂತೀರಿ? ಯಾಕೆ ವಿರೋಧಿಸ್ತೀರಿ? ನನ್ನ ಮಣ್ಣಿನ ಕತೆ, ನನ್ನ ಮನೆಯ ಕತೆ, ನನ್ನ ಮನೆಯ ಕತೆ ಅದು ನಿಮ್ಮ ಮನೆಯ ಕಥೆಯೂ ಆಗಿರ್ಬೋದು. ಯಾರಿಗೂ ಸೀಮಿತ ಆಗಿಲ್ಲ. ನಾನು ಇಡೀ ನಮ್ಮ ದೈವನ ನಾನು ಯಾರಿಗೂ ಕೂಡ ದತ್ತು ಕೊಟ್ಟಿಲ್ಲ ಅಥವಾ ಗೇಣಿ ಕೊಟ್ಟಿಲ್ಲ. ನನ್ನ ಮನೆಯ ಕತೆ, ನನ್ನ ಮನೆಯ ದೈವದ ಕಾರ್ಣಿಕದ ಕತೆ, ನನ್ನ ದೈವದ ಕಥೆನ ನನಗೆ ತೋರಿಸ್ಬೇಕು ಅಂತಂದಾಗ ನನಗೆ ಅದು ಹೆಮ್ಮೆ. ನಾನು ದೈವದ ಹತ್ರ ಕೇಳ್ಕೊಂಡೆ ಅದನ್ನ ಮಾಡಿರ್ತೀನಿ. ಯಾಕಂದ್ರೆ ನಂಬಿಕೆ ಅನ್ನುವಂಥದ್ದು ಮೂಲದಿಂದ ಹುಟ್ಕೊಂಡಿದೆ. ಇವತ್ತು ನಾನು ನನ್ನ ಅಪ್ಪ ಅಮ್ಮ ಯಾರು ಅನ್ನೋದು ಗೊತ್ತಾಗ್ಬೇಕಾದ್ರೆ ನನ್ನ ನಂಬಿಕೆ ಜೊತೆಗೆ ಇರಬೇಕು. ನನ್ನ ತಾಯಿ ಅನ್ನುವಂಥ ವ್ಯಕ್ತಿ ಹೇಳ್ಕೊಂಡು ಬಂದಿದ್ದಾಳೆ, ಇವಳು ನನ್ನ ಅಪ್ಪ, ಇದು ನಿನ್ನ ಸಮಾಜ, ಇದು ನಿನ್ನ ಜಾತಿ, ಇದು ನಿನ್ನ ಧರ್ಮ ಅಂತ ಅದನ್ನ ನಂಬ್ಕೊಂಡು ಬಂದಿದ್ದೀನಿ. ನಾನು ಓದಿದ್ದೀನಿ, ದೊಡ್ಡ ನಾಲೆಜ್ ಪರ್ಸನ್ ಅಂತ ಹೇಳಿ ಡಾಕ್ಟರ್ ಹತ್ರ ಹೋಗಿ DNA ಟೆಸ್ಟ್ ಮಾಡಿದ್ರೆ ಡಾಕ್ಟರ್ಗೆ ಏನು ಗೊತ್ತಿದೆ, ಅವನು ಎಷ್ಟು ಓದಿದಾನೆ, ಅವನು ಎಷ್ಟು ತಿಳ್ಕೊಂಡಿದ್ದಾನೆ, ಅದನ್ನ ಮಾತ್ರ ಒಂದು ಪೇಪರ್ ಅಲ್ಲಿ ಸೈನ್ ಹಾಕಿ ನೋಡಿ ಇದು ನಿನ್ನ DNA ಟೆಸ್ಟ್, ನಿನ್ನ ಅಪ್ಪ ಇವ್ರ ಅಮ್ಮ ಅಂತ, ಅದನ್ನು ಕೂಡ ನಾನು ನಂಬುದು. ನಂಬಿಕೆ ಜೊತೆಗೆ ನಾನು ಬೆಳ್ಕೊಂಡು ಬಂದಿದ್ದೀನಿ. ಅದನ್ನ ನಂಬ್ತೀನಿ ಅಂತಂದ್ರೆ ನನ್ನ ದೈವದ ಕಾರ್ಯಗಳ ಬಗ್ಗೆ ನನಗೆ ಗೊತ್ತಿರಲ್ವಾ? ಅದರ ಭಯ ಭಕ್ತಿ ನನ್ನ ಹತ್ರ ಇರಲ್ವಾ? ಹಾಗಾದ್ರೆ ತಪ್ಪೇನಿದೆ?
ನಾನು ಬಣ್ಣ ಇದ್ರ ನಾಟಕದಲ್ಲಾಗ್ಲಿ ಸಿನಿಮಾದಲ್ಲಾಗ್ಲಿ ನಾನು ಹಾಕುದು ಬಣ್ಣ, ದೈವದ ಕಲದಲ್ಲಿ ಹಾಕುದು ಅರದಲ, ದೈವದ ಕಲದಲ್ಲಾಗುದು ಕೋಲ, ನನ್ನ ಇದ್ರಲ್ಲಾಗುದು ನಟನೆ. ಇದರ ನಟನೆಯಾಗೆ ನೋಡಿ. ರಾಜ್ಕುಮಾರ್ ಅವರದ್ದು ರಾಘವೇಂದ್ರ ವೈಭವ, ರಾಘವೇಂದ್ರ ಸ್ವಾಮಿ ಸಿನಿಮಾ ಬಂತು, ಎಷ್ಟೋ ಪೋಸ್ಟ್ ಒರಿಜಿನಲ್ ರಾಘವೇಂದ್ರ ಪೋಸ್ಟ್ ತೆಗೀರಿ ನೋಡೋಣ, ರಾಜ್ಕುಮಾರ್ ಪೋಸ್ಟ್ ಎಷ್ಟಿದೆ, ಎಲ್ಲಾದ್ರೂ ಸಿಗುತ್ತಾ? ರಾಜ್ಕುಮಾರ್ ಅವ್ರದ್ದೇ ಚಿತ್ರ ಬರ್ತಲ್ವಾ? ಯಾಕೆ ಬಂತು ಅಲ್ಲಿ ತನಕ? ಯಾಕೆ ಬಂತು? ಇವತ್ತದು ಯಾಕೆ ನೆನಪಲ್ಲಿ ಇಟ್ಕೊಳ್ತೀವಿ ನಾವು? ಆದ ಕಾರಣ ಯಾವುದು ನಮಗೆ ಕಣ್ಣೆದುರುಡೆ ಕಾಣದೇ ಇರುವಂತದ್ದು, ನಮ್ಮ ಕಣ್ಣೆದುರುಡೆ ಇತಿಹಾಸಗಾರರು ಕೊಟ್ಟು ಹೋಗಿದ್ದು, ನಮ್ಮ ಹಿರಿಯರು ಕಟ್ಕೊಟ್ಟಿರುವಂತ ಇದನ್ನ ನಾವು ನಮ್ಮ ಇನ್ನೊಂದು ಪೀಳಿಗೆಗೆ ಯಾಕೆ ತೋರಿಸಬಾರ್ದು ಸ್ವಾಮಿ? ನನ್ನ ಪ್ರಶ್ನೆ ಅದು ಅಂತ. ಓಕೆ, ತೋರಿಸಬಹುದು. ಈಗ ಭೂತದ ಕೋಲಗೆ ಹೋಗ್ತೀವಿ ನಾವು, ಪರಕ್ಕೆ ಅಂತ ಹೌದು, ಅದು ಭಕ್ತಿಯಿಂದ ನೋಡ್ತೀವಿ ನಾವು, ಅದನ್ನು ಇದು ಮಾಡಲ್ಲ, ಕೋಲ ಹೆಂಗಿತ್ತು ಚೆನ್ನಾಗಿತ್ತ ನಾವು ರಿವ್ಯೂ ಮಾಡಲ್ಲ. ಅದೇ ಥಿಯೇಟರ್ಗೆ ಬರ್ತೀವಿ, ಟಿಕೆಟ್ ದುಡ್ಡು ಕೊಡ್ತೀವಿ, ಅಲ್ಲಿ ಹೋಗೋ ಮೆಂಟಾಲಿಟಿ ಬೇರೆ, ಮನೋರಂಜನೆ. ಈಗ ಮನೋರಂಜನೆಯಲ್ಲಿ ದೈವ ಕೋಲವನ್ನು ನೋಡೋದು ಸರಿನಾ, ಭಕ್ತಿಯಿಂದ ದೈವ ಕೋಲವನ್ನು ನೋಡೋದು ಸರಿನಾ? ಭಕ್ತಿಯಿಂದ ನೋಡೋದೇ ಒಳ್ಳೇದು. ಥಿಯೇಟರ್ಗೆ ಬಂದು ಮನೋರಂಜನೆ ನೋಡ್, ಖಂಡಿತ ಮನೋರಂಜನೆ, ಅವನ ಭಕ್ತಿ ಅಲ್ಲಿ ದೈವದ. ಆದರೆ ಅವನಿಗೆ ಇಲ್ಲಿ ಮನೋರಂಜನೆ ನೋಡಿದಾಗ ಒಂದು ಭಯ ಉಟ್ಕೊಳುತ್ತೆ, ನನ್ನ ದೈವ ಅಷ್ಟು ಈಸಿ ಇಲ್ಲ, ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಗೊತ್ತಾದ್ರೆ ನಾನು ಸರಿ ಮಾಡ್ಕೊಳಕ್ ಒಂದು ದಾರಿ ಇದೆ. ನಿಮ್ಮ ಕಲದಲ್ಲಿ ಆಗುವಂತದ್ದು ಹಂಗಲ್ಲ, ಅಲ್ಲಿ ಭಕ್ತಿ ಇರುತ್ತೆ. ಅವನ ಮೈಂಡ್ ಅಲ್ಲಿ ಇರೋದು ಒಂದೇ. ಓಕೆ, ನೀವು ತುಳುನಾಡಿನ ಸಂಸ್ಕೃತಿ ದೈವ ಕೂಲನ ಹೆಮ್ಮೆಯಿಂದ ಎಲ್ಲರಿಗೂ ತೋರಿಸ್ಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ, ತಪ್ಪಿಲ್ಲ. ಆದ್ರೆ ತೋರಿಸುವಾಗ ಅದನ್ನ ಇದ್ದಂಗೆ ತೋರಿಸಲ್ಲ, ತಿರ್ಸ್ತೀರಿ. ನಿಮ್ಮ ಕಮರ್ಷಿಯಲ್ ಇಂಟೆನ್ಷನ್ ಇಂದ ತಿರ್ಸ್ತೀರಿ, ಮ್ಯೂಸಿಕ್ ಹಾಕ್ತೀರಿ. ಆಮೇಲೆ ಯಾವ ದೈವ ಕಟ್ಟದವನಿಗೆ ಒಂದು ನೋವಾಗಬಾರ್ದು, ಗಾಯಗಳಾಗಬಾರ್ದು. ಅವನ ಮೇಲೆ ದೈವ ಬರುತ್ತೆ, ಸಿನಿಮಾದಲ್ಲಿ ಗಾಯಗಳಾಗುತ್ತೆ, ಅವಾಗ ತಿರುಚಿಯಾಗಿ ತೋರಿಸ್ತೀರಿ. ಈಗ ನಿಮ್ಮ ಸಂಸ್ಕೃತಿ ನಿಜವಾಗ್ಲೂ ತೋರಿಸ್ಬೇಕು ಅಂತಿದ್ರೆ ಅದನ್ನ ಹಾಗೆ ತೋರಿಸ್ಬೇಕಲ್ವಾ? ಅದನ್ನ ಕಮರ್ಷಿಯಲೈಸ್ ಯಾಕೆ ಮಾಡ್ತೀರಿ? ಇಲ್ಲಿ ನಾನೊಂದು ಪ್ರಶ್ನೆ, ಅದೊಂದು ಎಲ್ಲರ ಹತ್ರ ಉಟ್ಕೊಂಡಿದೆ. ಈಗ ಈ ರಿಷಬ್ ಅವರು ಅದನ್ನ ಮಾಡ್ಯಾರ, ಕಥೆಯಲ್ಲಿ ಮಾಡಿದಾರೆ. ಹಾಗಂತೇಳಿ ಅವರ ಮೈ ಮೇಲೆ ಬಂದಿರುವಂತ ಕೊನೆಯಲ್ಲಿ ಗಾಯ ಆಗಿರುವಾಗ ಅವರು ದೈವ ಕಟ್ಟಿಲ್ಲ. ಒಂದು ಅರ್ಥ ಮಾಡ್ಕೋಬೇಕು, ಅವ್ರ ದೈವ ಕಟ್ಟಿಲ್ಲ, ಅವರ ಮೈ ಮೇಲೆ ದೈವ ಆವಾಹನೆ ಆಗಿರು, ದೈವನೇ ಹೌದು. ಯಾಕಂತಂದ್ರೆ ಆಹ್ವಾನ ಆಗುವಂಥದ್ದು, ಅದಕ್ಕೆ ದೈವ ಅವ್ರು ಕಟ್ಟಿದ್ದಲ್ಲ, ಆಹ್ವಾನ ಆಗಿರೋದು. ಆ ಟೈಮಲ್ಲಿ ದೈವ ಅದರ ಕಾರ್ಯ ತೋರ್ಸಕ್ಕೆ ಅದು ಮಾಡಿದೆ. ಹಾಗಾದ್ರೆ ನಾನು ಯಾರನ್ನ ದೂರ್ಬೇಕು? ದೈವನ ದೂರ್ಬೇಕಾ, ಕಟ್ಟಿದವರನ್ನ ದೂರ್ಬೇಕಾ? ಕಥೆಯ ಪ್ರಕಾರದಲ್ಲಿ ನಾನು ಯಾರನ್ನ ದೂರ್ಬೇಕು? ದೈವ ಬಂದಿರೋದು ಅವನಿಗೆ ಅದಕ್ಕೆ ಮುಂಚೆ ದೈವ ಅವನಿಗೆಲ್ಲ ಹೊಡೆದಿರ್ತಾರೆ, ಎಲ್ಲ ಮಾಡಿರ್ತಾರೆ, ಆಗ ಅವನ ಮೇಲೆ ದೈವ ಬಂದಿರುವಂಥದ್ದು. ಆಯ್ತಲ್ವಾ? ದೈವ ಅವನ ಮೇಲೆ ಬಂದಿದ್ದು, ಅವನು ಕಟ್ಟಿದ್ದಲ್ಲ. ನಾವು ಕಟ್ಟಿದಾಗಿದೆ ಸರಿ, ಕೊನೆಗೆ ಅವನು ಕಟ್ಟಿರ್ತಾನೆ. ಈಗ ಹಾಗಂತ ಹೇಳಿದ್ರೆ ಈಗ ಕೆಲವೊಂದು ವಿಡಿಯೋಗಳು ಓಡಾಡ್ತಿರುತ್ತೆ, ಮೈ ಮೇಲೆ ಈಗ ಗಗ್ಗರದ ಮಚ್ಚೆಯನ್ನು ಹಾಕೊಂಡು ಕೆಲವು ದೈವ ಕೊಲ ಕಟ್ಟುವವರು ಹಾಕೊಂಡು ನನಗೆ ಬರ್ತಾ ಇದೆ. ದೈವ ಕಟ್ಟಬೇಕು ಅಂತಂದು ಕಟ್ಟುವಂತವ್ರು, ನಾನು ಆಗ್ಲೇ ಹೇಳಿದೆ, ಕಟ್ಟುಪಾಡುಗಳಂತ ಇರ್ತವೆ, ಅವ್ರಿಗೆ ಯಾವುದೇ ಗಾಯಗಳಾಗ್ಬಾರ್ದು ಏನು. ಹಾಗಾದ್ರೆ ನಾವು ಅವರೇ ಮಾಡಿದಾರೆ, ಇದ್ರಲ್ಲಿ ತಪ್ಪೇನಿದೆ ಅನ್ನೋ ತರ ಆಗುತ್ತೆ. ತಿಳಿದವ್ರೆ ದೈವ ಕೋಲ ಕಟ್ಟೋರೆ ಅದನ್ನ ಮಾಡ್ಯಾರೆ ಅಂತಂದ್ರೆ ಇವ್ರು ಯಾಕೆ ಮಾಡಿದ ತಪ್ಪೇನಿದೆ? ಇಲ್ಲಿ ಅವ್ರು ಮಾಡಿದ್ದು ಆಹ್ವಾನ, ದೈವನ ಅವ್ರ ಮೇಲೆ ಬಂದಿರೋದು, ಅವನು ಕಟ್ಟಿರೋದಲ್ಲ. ದೈವ ಕಟ್ಟಿದಾಗಾದ್ರೂ ಒಂದು ಪ್ರಶ್ನೆ ಬೇರೆ, ಇಲ್ಲಿ ನಾನು ಹೇಳುದು ಈ ವ್ಯತ್ಯಾಸಗಳನ್ನ ತುಂಬಾ ಸೂಕ್ಷ್ಮವಾಗಿ ಋಷಭ್ ಅವರು ದೈವ ಕೋಲ ಕಟ್ಟುವಂತ ಹಿರಿಯರನ್ನ ಜೊತೆಗೆ ಸೇರಿಸ್ಕೊಂಡೇ ಮಾಡಿರೋದು. ಯಾಕಂದ್ರೆ ನಾನು ಋಷಭ್ ಅವ್ರ ಜೊತೆ ಅದನ್ನು ಕೂಡ ಮಾತುಕತೆ ಮಾಡಿದ್ದೀನಿ, ಅವರು ನನ್ನ ಜೊತೆ ಮಾತಾಡಿದೆ, ಹೆಂಗೆ ಮಾಡಿದ್ರು, ಯಾವ ತರ ಮಾಡಿದ್ರು, ಹೆಂಗ್ ಇದ್ ಮಾಡಿ, ಅದು ನನ್ನ ಹತ್ರ ಕೂಡ ಇದ್ವು. ಯಾಕಂದ್ರೆ ನಾನು ಒಂದು ಮದಿಪ್ ಮಾಡ್ಬೇಕಾದ್ರೆ ಇದೇ ಕತ್ತಲ್ ಸಾರ್ ಅಂತ ಹಿರಿಯರನ್ನ ಇಟ್ಕೊಂಡೇ ನಾನು ಮಾಡಿದ್ದು. ರಾತ್ರಿ 11 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆ ತನಕ ಅವ್ರ ಜೊತೆ ಮಾತಾಡಿದ್ದೆ ಕಥೆಯ ಬಗ್ಗೆ. ಅಥವಾ ಈ ದೈವ ಕೋಲದ ಬಗ್ಗೆ ತುಂಬಾ ಇತಿಹಾಸ ತಿಳ್ಕೊಂಡಿದ್ದೀನಿ ಅವ್ರ ಜೊತೆಗೆ. ಈ ತರ ಅವ್ರಿಗೆ ಯಾರನ್ನ ಒಬ್ಬರನ್ನ ಇಟ್ಕೊಂಡೇ ಮಾಡಿರುವಂತದ್ದು. ಜೊತೆಗೆ ದೈವ ಜೊತೆಗೆ ನುಡಿ ಕೇಳ್ಕೊಂಡೆ ಅವ್ರು ಮಾಡಿರುವಂತ, ಇದು ಮಾಡು, ಇದು ಮಾಡಬೇಡ ಅಂತ ಹೇಳ್ಕೊಂಡಾದ ನಂತರ ಅವ್ರು ಮಾಡಿದ್ದು. ಆಗಿದ್ದಾಗ ಅವ್ರು ಮಾಡಿದ್ದು ಏನು ತಪ್ಪು? ಅವರು ಎಲ್ಲದಕ್ಕೂ ದಾರಿ ಮಾಡಿಕೊಡಿ. ಕೆಲವು ಪ್ರಶ್ನೆ ನನಗೂ ಬರುತ್ತೆ, ಅವನಿಗೆ ಇಡಿಸುಡಿಯಲ್ಲಿ ಅಂದ್ರೆ ಪರಿಕೆಯಲ್ಲಿ, ಕನ್ನಡ ಬಳಕೆಯಲ್ಲಿ ಪರಿಕೆಯಲ್ಲಿ ಹೊಡೆದಿದ್ದಾರೆ ಅಂತ. ಹೌದು ಸ್ವಾಮಿ, ಅಲ್ಲಿ ಪದ್ಧತಿ ಇರೋದು, ಅವರ ತಮ್ಮ ಅದನ್ನ ದೈವ ಕೋಲ ಕಟ್ತಾ ಇದ್ದದ್ದು. ಅವನಿಗೆ ಇನ್ನು ಪಟ್ಟಿ ಆಗ್ಲಿ ಮತ್ತೊಂದಾಗ್ಲಿ ಆಗಿಲ್ಲ. ಅವನು ಊರು ಬಸವಂತರ ಸುತ್ತಾಡ್ತಿದ್ದಂತ ವ್ಯಕ್ತಿ, ಅವನಿಗೆ ಆ ಟೈಮಲ್ಲಿ ಹೊಡೆದಿದ್ದಾರೆ, ಅದು ತಪ್ಪಲ್ಲ. ಯಾಕಂದ್ರೆ ಪ್ರತಿಯೊಂದು ಮಣ್ಣಿನ, ತುಳುನಾಡಿನ ಮಣ್ಣಲ್ಲಂತೂ ಬೇರೆ ಊರಲ್ಲಿ ಹೆಂಗಿದೆ ಗೊತ್ತಿಲ್ಲ, ತುಳುನಾಡಲ್ಲಿ ಹುಟ್ಟಿದ ಪ್ರತಿಯೊಂದು ಮನೆಯಲ್ಲೂ ತಂದೆ ತಾಯಿಗಳು ತನ್ನ ಮಕ್ಕಳಿಗೆ ಹೊಡೆದಿದ್ದು ಎಷ್ಟೋ ಇತಿಹಾಸ ಇದೆ, ನನಗೆ ಸೇರಿ, ನನಗೂ ಸೇರಿ. ಯಾಕಂತಂದ್ರೆ ನೀರ್ ಜೊತೆಗೆ ಅಲ್ಲಿ ಹೋಗಿ ಈಜಾಡ್ಕೊಂಡು ಬರ್ತಾರೆ, ಮರ ಹತ್ತಾರೆ, ಯಾಕಂದ್ರೆ ಎಲ್ಲ ಹತ್ತಿರದಲ್ಲೇ ಇರುವಂತದ್ದು. ಅದು ಮಾಡಬಾರ್ದು ಅಂತ ಇದಿದೆ. ಹಾಗಂತೇಳಿ ಅವನಿಗೆ ಪಟ್ಟಿ ಕಟ್ಟಿದ್ದಾಗ ಆತರ ಆದಾಗ ನಾನು ಅದನ್ನು ವಿರೋಧಿಸ್ತೀನಿ. ಅದನ್ನು ಮಾಡಿಲ್ಲ. ಎಷ್ಟು ಸೂಕ್ಷ್ಮವಾಗಿ ಅವರು ಅದರ ಬಗ್ಗೆ ಸ್ಟಡಿ ಮಾಡ್ಕೊಂಡು ಮಾಡಿದ್ದಾರೆ ಅಂತಂದ್ರೆ ನಾವಿವತ್ತು ಕಾರಣ ಹುಡುಕ್ತಾ ಇದೀವಿ.
ಮತ್ತೆ ನಾವು ಫಸ್ಟ್ ನಾವು ತಿಳ್ಕೋಬೇಕು, ಅವರು ಮಾಡಿದ್ದು ಸಿನಿಮಾ, ನಾವು ಸಿನಿಮಾದ ರೂಪದಲ್ಲೇ ನೋಡೋಣ. ನಮ್ಮ ಮನೆಯಲ್ಲಿ ಕೋಲ ಆಗಿದೆ ಅನ್ನೋ ರೀತಿಯಲ್ಲಿ ಯಾಕೆ ನಾವು ನೋಡ್ತಾ ಇದೀವಿ ಸ್ವಾಮಿ? ಅದು ಆಗ್ಬಾರ್ದು ಅನ್ನುವಂಥದ್ದು. ನಾಟಕ ಅಲ್ಲಿ ಸಿನಿಮಾ ರೂಪದಲ್ಲಿ ನೋಡೋಣ. ಅನುಕರಣೆ ಮತ್ತೆ ಇವತ್ತು ನಿನ್ನೆ ಆಗಿದಲ್ಲ, ಎಷ್ಟೋ ವಿಡಿಯೋಗಳು ಎಷ್ಟೆಷ್ಟು ತಪ್ಪುಗಳಾಗಿರುವಂಥದ್ದು, ಎಷ್ಟೆಷ್ಟು ವಿಡಿಯೋಗಳು ಅವರುಗಳೇ ಸಾವಿರಾರು ಅವರವರ ಪೇಜ್ಗಳೆಲ್ಲ ಹಾಕೊಂಡಿದ್ದಾರೆ. ಹಾಗಾದ್ರೆ ಅವ್ರಿಗೆ ತಪ್ಪು ಅಂತ ಗೊತ್ತಿರಲಿಲ್ವಾ? ಈಗ ನಮ್ಗೆ ಅದ್ರ ನಾಲೆಜ್ ಇಲ್ಲ, ನಾವು ತಿಳಿದಿಲ್ಲ ಅಂತ ಅದರದ್ದೇ ಸೇವೆ ಮಾಡ್ಕೊಂಡು ಬಂದಂತವ್ರೆ ಮಾಡ್ಯಾರಲ್ಲ. ಓಕೆ, ಈಗ ನಿಮ್ಮ ಮಾತು ಪ್ರಕಾರ ಈಗ ಹಲವಾರು ತಪ್ಪುಗಳಾಗಿದೆ. ವಿಡಿಯೋ ಮಾಡಿದ್ದಾರೆ, ಜಾತ್ರೆಲಿ ಯೂಸ್ ಮಾಡಿದ್ದಾರೆ, ಟ್ಯಾಬ್ಲೋಸ್ ಅಲ್ಲಿ ಹೋಗುತ್ತೆ, ಎಲ್ಲ ಆಗಿದೆ. ಕಾಂತಾರದ ಮೂಲಕ ದೈವ ನನ್ನನ್ನು ರಕ್ಷಿಸಿ, ನನ್ನ ತನ್ನತನವನ್ನ ಉಳಿಸಿ ಅಂತ ಹೇಳೋ ತರ ಏನಾದ್ರು ಕಾಂತಾರ ಬಂತ ಅಂತ ನಿಮ್ಗೆ ಅನ್ಸುತ್ತಾ? ಇಲ್ಲ, ಖಂಡಿತ. ಇಲ್ಲೇ ದೈವದ ಬಗ್ಗೆ ಭಯ ಭಕ್ತಿಯನ್ನ ಹುಟ್ಟಿಸ್ತು. ಈಗ ಎಷ್ಟೋ ಜನ ಏನಾಗುತ್ತೆ, ನಾವು ಹಿರಿಯರು ಇದ್ದಾಗೆ, ನನಗೆ ಈಗ 47 ವರ್ಷ ಅಂತ ನನ್ನ ಒಂದು ವರ್ಗ, ನನ್ನ ಒಂದು ಏಜಿನ ಕಾಲಘಟ್ಟಕ್ಕೆ ಆದ್ರೆ ನಮಗೆ ಭಯ ಭಕ್ತಿ ಎಲ್ಲ ಇದೆ. ನಾವು ಊರಲ್ಲಿ ಬೆಳೆದಿದ್ವಿ, ಆನಂತರ ಇಲ್ಲಿ ಬಂದಿದ್ವಿ. ಊರಲ್ಲಿ ಹುಟ್ಟಿ ಇಲ್ಲಿ ಬೆಳೆದಂತ ತುಂಬಾ ಜನ ಇದ್ದಾರೆ, ಅವ್ರಿಗೆ ಅದು ಗೊತ್ತಿಲ್ಲ. ಅವರ ಪ್ರಕಾರದಲ್ಲಿ ಏನಿದು ಒಂದು ದೈವ, ಅದರ ಕಾರ್ಯಕ್ಕೆ ಗೊತ್ತಿಲ್ಲ, ಮತ್ತೊಂದಿಲ್ಲ. ಯಾಕಂದ್ರೆ ಸಾಫ್ಟ್ವೇರ್ ಕಂಪನಿ ಮತ್ತೊಂದು ಮಗದ ನಂತರ ಇತಿಹಾಸ ಕೆಳಕಕ್ಕೆ ಹೋಗುವಂತವ್ರಲ್ಲ ಅವ್ರು ಹೋಗ್ತಾರೆ, ಕೈ ಮುಗಿತಾರೆ, ಬರ್ತಾರೆ, ಏನೋ ಕೇಳಿದ್ರೆ ದುಡ್ಡು ಕೊಡ್ತಾರೆ, ಬರ್ತಾರೆ. ಬಂದಂತವರಿಗೆ ಈ ಮುಖಾಂತರ ಒಂದು ಭಯ ಸೃಷ್ಟಿ. ಇಲ್ಲ, ನನ್ನ ದೈವ ಆತರ ಅಲ್ಲ, ನಾರ್ಮಲ್ ದೈವ ಅಲ್ಲ, ಅಥವಾ ಒಂದು ಯಾವ್ದೋ ಗಣೇಶ ಅಲ್ಲ, ಯಾವ್ದೋ ಒಂದು ವಿಷ್ಣು ಅಲ್ಲ, ಅದು ನನ್ನ ದೈವ ಕಾರ್ಣಿಕದು, ಭಯ ಭಕ್ತಿ ಬೇಕು ಅಂತೇಳಿ ಭಯನ ಹುಟ್ಟಿಸಿ ನಿರ್ಮಲವಾಗಿರುವಂತ ನಿಷ್ಠೆ ಅವನ ಒಳಗಡೆ ಹುಟ್ಟುವ ತರ ಮಾಡಿದ್ದು ಒಂದು ಕಾಂತಾರ.